ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಕಡೆ ಧರ್ಮಸ್ಥಳಕ್ಕೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಇದೇ ವೇಳೆ ಇಡೀ ಭಾರತವನ್ನೇ ಆಘಾತಕ್ಕೊಳಗಾಗಿಸಿದ ಮತ್ತೊಂದು ಭಯಾನಕ ಸುದ್ದಿ ಬೆಳಕಿಗೆ ಬಂದಿದೆ. ಸುಮಾರು 250 ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಬ್ಲಾಕ್ ಮೇಲ್ ಮಾಡಿದ ಘಟನೆಯ ಭಯಾನಕ ಕಥೆ ಇದು. ಅಜ್ಮೀರ್ನ ದರ್ಗಾದ ಖಾದಿಮ್ನ ಮಕ್ಕಳು ಮಾಡಿದ ಈ ನೀಚ ಕೃತ್ಯದ ವಿರುದ್ಧ 30 ವರ್ಷಗಳ ನಂತರ ನ್ಯಾಯಾಲಯ ಕೊಟ್ಟ ಆದೇಶ ಏನು? ಈ ಘಟನೆಯನ್ನ ಬೆಳಕಿಗೆ ತಂದ ಪತ್ರಕರ್ತನ ಪಾತ್ರವೇನು? ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹೋರಾಟದ ಪಾತ್ರ ಹೇಗಿತ್ತು? ಭಾರತದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಎಂದು ಕರೆಯಲಾದ ಅಜ್ಮೀರ್ ಕೇಸ್ನ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರದಕ್ಕೂ ಮುನ್ನ ಧರ್ಮಸ್ಥಳ ಕೇಸ್ ಕೂಡ ಇದೇ ರೀತಿ ಇದೆ. ಹಾಗಾದ್ರೆ ಇಲ್ಲೂ 30 ವರ್ಷಗಳ ನಂತರ ಆರೋಪಿಗಳಿಗೆ ಶಿಕ್ಷೆಯಾಗುತ್ತಾ? ಆ ರೀತಿ ಆಗದೆ ಇರಲಿ, ಆದಷ್ಟು ಬೇಗ ಅವರಿಗೆ ಶಿಕ್ಷೆಯಾಗ್ಲಿ ಅಂತ ಆ ಅಣ್ಣಪ್ಪ ಸ್ವಾಮಿಯಲ್ಲಿ ಬೇಡ್ಕೊಳ್ಳೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಬೆಂಬಲಿಸಿ. ಜೊತೆಗೆ ಅಜ್ಮೀರ್ ಕೇಸ್ ನಲ್ಲಿ ಪತ್ರಕರ್ತ ಸುದ್ದಿ ಮಾಡಿದ್ರಿಂದ ಇಷ್ಟು ದೊಡ್ಡ ಸುದ್ದಿ ಆಯ್ತು. ಆದ್ರೆ ಧರ್ಮಸ್ಥಳ ಕೇಸ್ ಸತ್ಯ ಗೊತ್ತಿದ್ರೂ ಸಹ ನಮ್ಮ ಟಿವಿ ಮಾಧ್ಯಮಗಳು ಅದರ ಬಗ್ಗೆ ನಿಖರವಾದ ಸುದ್ದಿಯನ್ನ ಮಾಡ್ತಾ ಇಲ್ಲ. ನಮ್ಮ ಪತ್ರಕರ್ತರು ಸೇಲ್ ಆಗ್ಬಿಟ್ಟಿದ್ದಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು 2024 ಆಗಸ್ಟ್ 20ರಂದು ಅಜ್ಮೀರ್ನ ವಿಶೇಷ ಫೋಕ್ಸೋ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪನ್ನ ನೀಡಿತ್ತು. ನ್ಯಾಯಾಧೀಶ ರಂಜನ್ ಸಿಂಗ್ ಅವರು 250ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿದ್ರು. 32 ವರ್ಷಗಳ ಕಾಲ ಸಂತ್ರಸ್ತರು ಅನುಭವಿಸಿದ ಕಣ್ಣೀರು, ಯಾತನೆ ಮತ್ತು ನೋವಿಗೆ ಕಾರಣರಾದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಈ ಪ್ರಕರಣದ ಆರೋಪಿಗಳಾದ 6 ಮಂದಿ ಅಜ್ಮೀರ್ನ ಖ್ಯಾತ ಖ್ವಾಜಾ ಮೊಹಿನುದ್ದೀನ್ ಚಿಶ್ತಿ ದರ್ಗಾದ ಖಾದಿಮ್ಗಳಾದ ಕುಟುಂಬದವರಾಗಿದ್ರು. ಈ ಘಟನೆಯಿಂದ ಅಜ್ಮೀರ್ನಲ್ಲಿ ದೊಡ್ಡ ಮಟ್ಟದ ಗೊಂದಲವೂ ಉಂಟಾಗಿತ್ತು. ಈ ಘಟನೆಯಿಂದ ಅಜ್ಮೀರ್ನಲ್ಲಿ ದೊಡ್ಡ ಮಟ್ಟದ ಗಲಭೆ ಉಂಟಾಗಿತ್ತು. ಈ ಕೇಸ್ನಲ್ಲಿ 250ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಇದಷ್ಟೇ ಅಲ್ಲದೆ ಆರೋಪಿಗಳು ಸಂತ್ರಸ್ತರನ್ನ ಬ್ಲಾಕ್ ಮೇಲ್ ಮಾಡಿ ಒಬ್ಬೊಬ್ಬರನ್ನ ತಮ್ಮ ಕೃತ್ಯಕ್ಕೆ ಬಳಸಿಕೊಳ್ತಾ ಇದ್ರು. ಈ ಘಟನೆಯ ತೀವ್ರತೆ ಎಷ್ಟಿತ್ತಂದ್ರೆ ಒಡಕು, ಒತ್ತಡ ಮತ್ತು ಪ್ರಭಾವಿಗಳ ಕಿರುಕುಳ ತಾಳಲಾರದೆ 6 ಯುವತಿಯರು ಆತ್ಮಹತ್ಯೆಗೆ ಶರಣಾಗಿದ್ರು. ಆಶ್ಚರ್ಯಕರ ಸಂಗತಿ ಏನಂದ್ರೆ ರಾಜಸ್ಥಾನದ ಮುಖ್ಯಮಂತ್ರಿಗಳ ಆದೇಶವಿದ್ರು ಪೊಲೀಸರು ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸ್ತಾ ಇದ್ರು. ಆದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯ. 1990ರ ದಶಕದಲ್ಲಿ ದೇಶದಲ್ಲಿ ಬಾಬ್ರಿ ಮಸೀದಿ ಧ್ವಂಸದಿಂದ ಉಂಟಾದ ದ್ವೇಷದ ಕಿಡಿ ದೊಡ್ಡದಾಗಿತ್ತು. ಇದೇ ಸಮಯದಲ್ಲಿ ಅಜ್ಮೀರ್ನಲ್ಲಿ ಭಯಾನಕ ಘಟನೆ ನಡೆದಿತ್ತು. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಈ ಕೇಸ್ನ ಸತ್ಯವನ್ನ ಬೆಳಕಿಗೆ ತಂದಿದ್ದು ಸ್ಥಳೀಯ ಪತ್ರಕರ್ತ ಸಂತೋಷ್ ಗುಪ್ತಾ. ಅಜ್ಮೀರ್ನ ಮಾರ್ಕೆಟ್ ಯಾರ್ಡ್ ಬಳಿ ಇದ್ದ ಭರೋಸಾ ಕಲರ್ ಲ್ಯಾಬ್ ಎಂಬ ಸ್ಟುಡಿಯೋಗೆ ಸಂತೋಷ್ ಗುಪ್ತಾ ತೆರಳಿದ್ರು. ಆ ಕಾಲದಲ್ಲಿ ಫೋಟೋ ರೀಲ್ ಗಳನ್ನ ಸ್ಟುಡಿಯೋಗೆ ಒಯ್ದು ಪ್ರಿಂಟ್ ಮಾಡಿಸಬೇಕಾಗಿತ್ತು. ಒಂದಿನ ಸಂತೋಷ್ ಗುಪ್ತಾ ಸ್ಟುಡಿಯೋದಲ್ಲಿ ಕುಳಿತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು 4 ರೀಲ್ಸ್ ಗಳನ್ನ ಹೆಚ್ಚು ಹಣಕ್ಕೆ ಖರೀದಿಸಿದ್ದನ್ನ ಗಮನಿಸಿದ್ರು. ಇದು ಅವರ ಕುತೂಹಲವನ್ನ ಕೆರಳಿಸಿತ್ತು. ಇಷ್ಟು ಹಣ ಕೊಟ್ಟು ಖರೀದಿಸುವ ರೀಲ್ ನಲ್ಲಿ ಏನಿರಬಹುದು ಅಂತ ಯೋಚಿಸಿ ತನ್ನ ಸ್ನೇಹಿತನ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದವನ ಮೂಲಕ ಆ ರೀಲ್ ಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸ್ತಾರೆ. ಆರಂಭದಲ್ಲಿ ಸ್ನೇಹಿತ ಯಾವುದೇ ಮಾಹಿತಿ ನೀಡೋದಿಲ್ಲ. ಆದ್ರೆ ಕೊನೆಗೆ ಸಂತೋಷ್ ಗುಪ್ತಾರ ಕೈಗೆ ಆ ರೀಲ್ಸ್ ಸಿಕ್ಕಿ ಬೀಳ್ತಾವೆ. ರೀಲ್ಸ್ ಗಳನ್ನ ಪರಿಶೀಲಿಸಿದಾಗ ಅವರಿಗೆ ಆಘಾತ ಎದುರಾಗಿತ್ತು. ಆ ಫೋಟೋಗಳಲ್ಲಿ 100 ಅಪ್ರಾಪ್ತ ಬಾಲಕಿಯರು ಬೆತ್ತಲಾಗಿದ್ರು. ಜೊತೆಗೆ 2 ಯುವಕರು ಕಾಣಿಸಿಕೊಂಡಿದ್ರು. ಅವರು ಬೇರೆ ಯಾರು ಅಲ್ಲ, ಅಜ್ಮೀರ್ ಖ್ಯಾತ ಖ್ವಾಜಾ ಮೊಹಿನುದ್ದೀನ್ ಚಿಶ್ತಿ ದರ್ಗಾದ ಖಾದಿಮ್ಗಳಾದ ಫಾರೂಕ್ ಚಿಶ್ತಿ, ನಫೀಸ್ ಚಿಶ್ತಿ ಮತ್ತು ಅನ್ವರ್ ಚಿಶ್ತಿ. ಈ ಮೂವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ಹುದ್ದೆಯಲ್ಲಿದ್ರು. ಖಾದಿಮ್ಗಳಂದ್ರೆ ಹಿಂದೂ ದೇವಾಲಯದ ಅರ್ಚಕರಂತೆ ದರ್ಗಾದಲ್ಲಿ ಸೇವೆ ಸಲ್ಲಿಸುವವರು. ಇನ್ನು ಈ ಘಟನೆಯಿಂದ ಅಜ್ಮೀರ್ನಲ್ಲಿ ದೊಡ್ಡ ಮಟ್ಟದ ಗಲಭೆ ಉಂಟಾಯಿತು. ಸಂತೋಷ್ ಗುಪ್ತಾರ ಧೈರ್ಯದ ಕೆಲಸದಿಂದ ಈ ಭಯಾನಕ ಸತ್ಯ ಜಗತ್ತಿಗೆ ಗೊತ್ತಾಯಿತು. ಆದ್ರೆ ಈಗಲೂ ಕೆಲವು ಪ್ರಶ್ನೆಗಳು ಉಳಿದಿವೆ. ಧರ್ಮಸ್ಥಳ ಕೇಸ್ನಂತಹ ಇತರ ಪ್ರಕರಣಗಳ ಬಗ್ಗೆ ನಮ್ಮ ಮಾಧ್ಯಮಗಳು ಯಾಕೆ ಸತ್ಯವನ್ನ ಸರಿಯಾಗಿ ವರದಿ ಮಾಡ್ತಿಲ್ಲ? ನಮ್ಮ ಪತ್ರಕರ್ತರು ಒತ್ತಡಕ್ಕೆ ಮಣಿದಿದ್ದಾರಾ? ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಅಜ್ಮೀರ್ನ ಖ್ವಾಜಾ ಮೊಹಿನುದ್ದೀನ್ ಚಿಶ್ತಿ ದರ್ಗಾವು ಭಾರತದ ಪ್ರಖ್ಯಾತ ದರ್ಗಾಗಳಲ್ಲಿ ಒಂದು. ಇಲ್ಲಿ ಪ್ರತಿದಿನ ಸಾವಿರಾರು ಜನರು, ರಾಜಕಾರಣಿಗಳು, ಉದ್ಯಮಿಗಳು ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸುತ್ತಾರೆ. ಈ ದರ್ಗಾಕ್ಕೆ ಹಣದ ಹೊಳೆಯೇ ಹರಿದು ಬರುತ್ತೆ. ಇದರಿಂದ ದರ್ಗಾದ ಸೇವಕರು ತುಂಬಾ ಪ್ರಭಾವಿಗಳಾಗಿದ್ರು. ಖದೀಮ್ಗಳ ಮಕ್ಕಳು ಐಷಾರಾಮಿ ಬದುಕನ್ನ ಆನಂದಿಸ್ತಾ ಇದ್ರು. ಹಣದ ಆಡಂಬರದಲ್ಲಿ ಮಿಂದೇಳ್ತಾ ಇದ್ದ ಈ ಖದೀಮ್ಗಳ ಮಕ್ಕಳು ಭಾರತದ ಇತಿಹಾಸದಲ್ಲಿಯೇ ಭಯಾನಕ ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಭಾಗಿಯಾಗಿದ್ರು. ಈ ಭಯಾನಕ ಕೃತ್ಯವನ್ನು ಬೆಳಕಿಗೆ ತಂದವರು ಸ್ಥಳೀಯ ಪತ್ರಕರ್ತ ಸಂತೋಷ್ ಗುಪ್ತಾ. ಅವರು ಅಜ್ಮೀರ್ನ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಈ ಸೆಕ್ಸ್ ಸ್ಕ್ಯಾಂಡಲ್ ಕುರಿತು ಒಂದು ವರದಿಯನ್ನ ಪ್ರಕಟಿಸುತ್ತಾರೆ. ಈ ವರದಿಯಲ್ಲಿ 11 ರಿಂದ 20 ವರ್ಷಗಳೊಳಗಿನ ಹೆಣ್ಣು ಮಕ್ಕಳ ಜೊತೆಗಿರುವ ಈ 3 ಫೋಟೋಗಳನ್ನ ಪ್ರಕಟಿಸುತ್ತಾರೆ. ಆದ್ರೆ ಸಂತ್ರಸ್ತ ಹೆಣ್ಣು ಮಕ್ಕಳ ಮುಖವನ್ನ ಬ್ಲರ್ ಮಾಡಲಾಗಿತ್ತು. ಇದರಿಂದ ಅವರ ಗೌರವವನ್ನ ಕಾಪಾಡಲಾಗಿತ್ತು. ಈ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇದ್ದಂತೆ ಅಜ್ಮೀರ್ನಲ್ಲಿ ದೊಡ್ಡ ಮಟ್ಟದ ಗಲಭೆ ಶುರುವಾಯಿತು. 250ಕ್ಕೂ ಹೆಚ್ಚು ಹಿಂದೂ ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರಕ್ಕೊಳಗಾಗಿಸಿದ
ನಡೆಸಿದ್ದ ಈ ಪ್ರಕರಣದ ಆರೋಪಿಗಳೆಲ್ಲರೂ ಮುಸ್ಲಿಂ ಸಮುದಾಯದವರಾಗಿದ್ರು. ಈ ಕಾರಣದಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಘಟನೆಗಳು ಈ ಹೋರಾಟಕ್ಕೆ ಧುಮುಕಿದ್ದುವು. ರಾಜಸ್ಥಾನ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರಿದ್ದು ಅಜ್ಮೀರ್ನ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಇನ್ನು ಈ ಘಟನೆಯಲ್ಲಿ ಆಘಾತಕಾರಿ ಸಂಗತಿ ಏನಂದ್ರೆ, ಅತ್ಯಾಚಾರಕ್ಕೊಳಗಾಗಿದ್ದ ಹೆಣ್ಣು ಮಕ್ಕಳು ದೂರು ಕೊಡಲು ಪೊಲೀಸ್ ಠಾಣೆಗೆ ತೆರಳಿದಾಗ ಪೊಲೀಸರು ದೂರನ್ನ ದಾಖಲಿಸಿಕೊಳ್ಳುವುದೇ ಇಲ್ಲ. ರಾಜಸ್ಥಾನದ ಮುಖ್ಯಮಂತ್ರಿಗಳು ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆದೇಶವನ್ನ ನೀಡಿದ್ರು ಸಹ ಅಜ್ಮೀರ್ನ ಪೊಲೀಸರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾರೆ. ಈ ಅವಧಿಯಲ್ಲಿ ಆರೋಪಿಗಳು ಸಾಕ್ಷ್ಯವನ್ನ ನಾಶಪಡಿಸಿದ್ರು ಮತ್ತು ದೂರು ಕೊಡಲು ಬಂದವರಿಗೆ ಬೆದರಿಕೆಯನ್ನ ಹಾಕಿದ್ರು. ಇದರ ನಡುವೆ ಐಪಿಜಿ ಆಗಿದ್ದ ಉಮೇಂದ್ರ ಭಾರದ್ವಾಜ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾರೆ. ಅವರು ಹಿಂದೂ ಹೆಣ್ಣು ಮಕ್ಕಳು ತಮ್ಮ ಸ್ವಇಚ್ಛೆಯಿಂದ ಆರೋಪಿಗಳ ಬಳಿ ಹೋಗಿದ್ದಾರೆ, ಅವರ ಚಾರಿತ್ರ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಹೇಳಿಕೆಯಿಂದ ಅಜ್ಮೀರ್ನಲ್ಲಿ ಜನರ ಕೋಪ ಇನ್ನಷ್ಟು ಭುಗಿಲೇಳಿತ್ತು. ಈ ಹೊತ್ತಲ್ಲಿ ಸಂತೋಷ್ ಗುಪ್ತಾ ಇನ್ನಷ್ಟು ಧೈರ್ಯ ಮಾಡಿ ಇನ್ನಷ್ಟು ಯುವತಿಯರ ನಗ್ನ ಫೋಟೋಗಳ ಜೊತೆಗೆ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ ಎಂಬ ಸುದ್ದಿಯನ್ನು ಪ್ರಕಟಿಸುತ್ತಾರೆ. ಇದರಿಂದ ಜನರ ಆಕ್ರೋಶ ಮತ್ತಷ್ಟು ಹೆಚ್ಚಾಗುತ್ತೆ. ಅಜ್ಮೀರ್ನಲ್ಲಿ ದೊಡ್ಡ ಮಟ್ಟದ ಗಲಭೆ ಶುರುವಾಗುತ್ತೆ. ಕೊನೆಗೆ ಜನರ ಒತ್ತಡ, ಹಿಂದೂ ಸಂಘಟನೆಗಳ ಹೋರಾಟ ಮತ್ತು ಸಂತೋಷ್ ಗುಪ್ತಾರ ನಿರಂತರ ವರದಿಗಳಿಂದಾಗಿ ರಾಜಸ್ಥಾನ ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸುತ್ತೆ. ಸಿಐಡಿ ತನಿಖೆಯಿಂದ ಖಾದಿಮ್ಗಳ ಮಕ್ಕಳು ನಡೆಸಿದ್ದ ಪೈಶಾಚಿಕ ಕೃತ್ಯ ಸಂಪೂರ್ಣವಾಗಿ ಬೆಳಕಿಗೆ ಬಂದಿತ್ತು. ಅಜ್ಮೀರ್ನ ಸೋಫಿಯಾ ಶಾಲೆಯಿಂದ ಕೆಲವು ಹಿಂದೂ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಬರ್ತಾ ಇದ್ರು. ಶಾಲಾ ಶುಲ್ಕವನ್ನ ಕಟ್ಟಿಲ್ಲ ಅಂತ ಅವರನ್ನ ಹೊರಗಡೆ ಕಳಿಸಲಾಗ್ತಾ ಇತ್ತು. ಇದನ್ನು ಗಮನಿಸಿದ ಫಾರೂಕ್ ಮತ್ತು ನಫೀಸ್ ಎಂಬ ಇಬ್ಬರು ಯುವಕರು ಒಬ್ಬ ಬಾಲಕಿಯ ಬಳಿ ಹೋಗಿ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಇದಕ್ಕೆ ಆ ಹುಡುಗಿ, ನಾನು ಶಾಲಾ ಶುಲ್ಕವನ್ನ ಕಟ್ಟಿಲ್ಲ, ಹೇಗಾಗಿ ಶಾಲೆಯಿಂದ ಹೊರಗೆ ಕಳಿಸಿದ್ದಾರೆ ಅಂತ ಅಳುತ್ತಾ ಹೇಳ್ತಾಳೆ. ಇದರಿಂದ ಫಾರೂಕ್ ಮತ್ತು ನಫೀಸ್ ಆಕೆಯ ಶಾಲಾ ಫೀಸ್ ಅನ್ನು ತಾವೇ ಕಟ್ಟೋದಾಗಿ ಭರವಸೆ ನೀಡ್ತಾರೆ. ಇದರಿಂದ ಆ ಬಾಲಕಿ ಅವರನ್ನ ನಂಬಿ ಅವರೊಂದಿಗೆ ಸಲಿಗೆಯಿಂದ ಇರಲು ಮುಂದಾಗ್ತಾಳೆ. ಆದ್ರೆ ಒಂದು ದಿನ ಶಾಲೆಯಿಂದ ಮನೆಗೆ ತೆರಳುತ್ತಾ ಇದ್ದ ಆ ಬಾಲಕಿಯನ್ನ ಫಾರೂಕ್ ಮತ್ತು ನಫೀಸ್ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀವಿ ಬಾ ಅಂತ ಹೇಳ್ತಾರೆ. ಬೇಡ ಬೇಡ ಅಂದ್ರೂ ಬಲವಂತವಾಗಿ ಆಕೆಯನ್ನ ವಾಹನದಲ್ಲಿ ಕೂರಿಸಿಕೊಂಡು ಹೋಗ್ತಾರೆ. ಆದ್ರೆ ಅವರು ಆಕೆಯ ಮನೆಗೆ ಹೋಗೋದಿಲ್ಲ, ಬದಲಿಗೆ ತಮ್ಮ ಫಾರ್ಮ್ ಹೌಸ್ ಗೆ ಕರೆದೊಯ್ತಾರೆ. ಅಲ್ಲಿ ಇಬ್ಬರು ಆಕೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗುತ್ತಾರೆ. ಈ ಕೃತ್ಯದ ಸಮಯದಲ್ಲಿ ಆಕೆಯ ಖಾಸಗಿ ಫೋಟೋಗಳನ್ನ ಸೆರೆ ಹಿಡಿದು ಈ ಫೋಟೋಗಳನ್ನ ಬಳಸಿ ಆಕೆಯನ್ನ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡ್ತಾರೆ. ತಮಗೆ ಬೇಕಾದಾಗಲೆಲ್ಲ ಆಕೆಯನ್ನ ಫಾರ್ಮ್ ಹೌಸ್ ಗೆ ಕರೆಸಿಕೊಂಡು ಅತ್ಯಾಚಾರ ಮಾಡ್ತಾ ಇದ್ರು. ಇದಷ್ಟೇ ಅಲ್ಲದೆ ಆಕೆಯ ಸ್ನೇಹಿತರನ್ನು ಸಹ ಫಾರ್ಮ್ ಹೌಸ್ ಗೆ ಕರೆದುಕೊಂಡು ಬರುವಂತೆ ಒತ್ತಾಯಿಸ್ತಾ ಇದ್ರು. ಅವರನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಿನ್ನ ಫೋಟೋಗಳನ್ನ ವೈರಲ್ ಮಾಡ್ತೀವಿ ಅಂತ ಹೆದರಿಸ್ತಾ ಇದ್ರು. ಭಯದಿಂದ ಆ ಬಾಲಕಿ ತನ್ನ ಸ್ನೇಹಿತೆಯರನ್ನ ಕರೆದುಕೊಂಡು ಬರ್ತಾ ಇದ್ರು. ಈ ರೀತಿ ಫೋಟೋಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುವ ಮೂಲಕ ಆರೋಪಿಗಳು ನೂರಾರು ಹೆಣ್ಣು ಮಕ್ಕಳನ್ನ ತಮ್ಮ ದೇಹ ದಾಹಕ್ಕಾಗಿ ಬಳಸಿಕೊಂಡಿದ್ರು. ಈ ದುಷ್ಕೃತ್ಯದಲ್ಲಿ ಫಾರೂಕ್, ನಫೀಸ್ ಮತ್ತು ಅನ್ವರ್ ಸೇರಿದಂತೆ ಒಟ್ಟು 18 ಜನ ಭಾಗಿಯಾಗಿದ್ರು. ಅನ್ವರ್ ಚಿಷ್ಟಿಯು ಖಾದಿರ್ನ ಮಗನಾಗಿದ್ದ. ಈತ ಕಾಂಗ್ರೆಸ್ ಪಕ್ಷದ ಯುವ ಘಟಕಕ್ಕೆ ಯುವತಿಯರನ್ನ ಸೇರ್ಪಡೆಗೊಳಿಸುವ ಆಮಿಷವನ್ನ ಒಡ್ಡಿ ಹೆಣ್ಣು ಮಕ್ಕಳನ್ನ ಪರಿಚಯ ಮಾಡ್ಕೊಳ್ತಾ ಇದ್ದ. ನಿನ್ನ ಕನಸು ನನಸಾಗುತ್ತೆ ಅಂತ ಯುವತಿಯರಿಗೆ ಭರವಸೆಯನ್ನು ನೀಡಿ ಅವರನ್ನ ತಮ್ಮ ಫಾರ್ಮ್ ಹೌಸ್ ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗ್ತಾ ಇದ್ದ. ಈ ರೀತಿ ಖಾದಿಮ್ನ 3 ಮಕ್ಕಳು ಸೇರಿ ಒಟ್ಟು 18 ಜನ ಆರೋಪಿಗಳು ಈ ಭಯಾನಕ ಕೃತ್ಯವನ್ನ ನಡೆಸಿದ್ರು. 1992ರ ಮೇ 30ರಂದು ಸಿಐಡಿ ಅಧಿಕಾರಿಗಳು ಈ ಪ್ರಕರಣವನ್ನ ಕೈಗೆತ್ತಿಕೊಳ್ತಾರೆ. ಅಜ್ಮೀರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸಂಖ್ಯೆ 107/1992ರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸಮಗ್ರ ತನಿಖೆ ನಡೆಸಿದ ಸಿಐಡಿ 18 ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. 1998ರಲ್ಲಿ ನ್ಯಾಯಾಲಯವು 8 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಆದ್ರೆ 2001ರಲ್ಲಿ ರಾಜಸ್ಥಾನ ಹೈಕೋರ್ಟ್ 4 ಆರೋಪಿಗಳನ್ನ ಖುಲಾಸೆಗೊಳಿಸಿತ್ತು. 2003ರಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿಗಳಾದ ಮೊಯಾಜುಲ್ಲಾ ಅಲಿಯಾಸ್ ಪುಟ್ಟನ್, ಇಶ್ರತ್ ಅಲಿ, ಅನ್ವರ್ ಚಿಸ್ತಿ ಮತ್ತು ಶಂಶುದ್ದೀನ್ ರ ಜೀವಾವಧಿ ಶಿಕ್ಷೆಯನ್ನ 10 ವರ್ಷಗಳಿಗೆ ಇಳಿಸಿತ್ತು. ಈ ಆರೋಪಿಗಳು ತಮ್ಮ ಶಿಕ್ಷೆಯನ್ನ ಈಗಾಗಲೇ ಪೂರೈಸಿದ್ದರಿಂದ ಬಿಡುಗಡೆಯಾಗ್ತಾರೆ. ಪ್ರಮುಖ ಆರೋಪಿ ಫಾರೂಕ್ಗೆ 2007ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಶಿಕ್ಷೆ ವಿಧಿಸಿತ್ತು. ಆದ್ರೆ ಆತ ಮಾನಸಿಕ ಅಸ್ವಸ್ಥತೆಯ ನಾಟಕವಾಡಿ 2013ರಲ್ಲಿ ಜೈಲಿನಿಂದ ಬಿಡುಗಡೆಯಾದ. 2024ರ ಆಗಸ್ಟ್ 20ರಂದು ಅಜ್ಮೀರ್ನ ವಿಶೇಷ ಪೋಕ್ಸೋ ನ್ಯಾಯಾಲಯವು 6 ಆರೋಪಿಗಳಾದ ನಫೀಸ್, ನಸೀಂ ಅಲಿಯಾಸ್ ಟಾರ್ಜನ್, ಸಲೀಂ, ಇಕ್ಬಾಲ್ ಬಾಟಿ, ಸೊಹೈಲ್ ಘನಿ ಮತ್ತು ಸಯಾದ್ ಜಮೀರ್ ಹುಸೇನ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಜೊತೆಗೆ ಪ್ರತಿಯೊಬ್ಬ ಆರೋಪಿಗೂ 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತ್ತು. ಇನ್ನು ಈ ಪ್ರಕರಣದಲ್ಲಿ ಭಾರತೀಯ ನ್ಯಾಯ ವ್ಯವಸ್ಥೆಯು ವಿಳಂಬವು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಲು 30 ವರ್ಷಗಳ ಸಮಯವನ್ನು ತೆಗೆದುಕೊಂಡಿದೆ. ದುರಂತ ಏನಂದ್ರೆ ಅತ್ಯಾಚಾರಕ್ಕೊಳಗಾದ ಕೆಲವು ಯುವತಿಯರು ಈಗ ಅಜ್ಜಿಯರಾಗಿದ್ದಾರೆ. ಇಂತಹ ಸಂತ್ರಸ್ತರನ್ನು ನ್ಯಾಯಾಲಯಕ್ಕೆ ಕರೆದು ಅತ್ಯಾಚಾರದ ವಿಚಾರಣೆಗೆ ಒಡ್ಡುವುದು ಎಷ್ಟು ಸರಿ? ಕೆಲವರು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿದ್ದ ಎಲ್ಲಾ ಆರೋಪಿಗಳಿಗೂ ಶಿಕ್ಷೆಯಾಗಿಲ್ಲ ಎಂಬ ಕೊರಗು ಸಂತ್ರಸ್ತೆಯರನ್ನ ಕಾಡ್ತಾ ಇದೆ. ಈ ಕಥೆಯು ನಿಮಗೆ ನ್ಯಾಯದ ಮಹತ್ವವನ್ನ ಮತ್ತು ಸಮಾಜದಲ್ಲಿ ಇಂತಹ ಕೃತ್ಯಗಳನ್ನ ತಡೆಗಟ್ಟುವ ಜವಾಬ್ದಾರಿಯನ್ನ ಹೊತ್ತಿ ಹೇಳ್ತಾ ಇದೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.